ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇದೀಗ ತಾನೇ ಮತ್ತೊಂದು ಹೊಸ ಪ್ರೊಫೈಲ್ ಬಂದಿರುವಂಥದ್ದು. ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇವರ ಹೆಸರು ಅಂಜಲಿ ಮಲ್ಹೋತ್ರಾ ಅಂತೇಳ್ಬಿಟ್ಟು, ಊರು ಉಡುಪಿ ಭಾಗದವರು. ವಯಸ್ಸು 35 ವರ್ಷ ಕಂಪ್ಲೀಟ್ ಆಗಿದೆ ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಬಯಕೆ ಸುಖ ಅನುಭವಿಸೋದಕ್ಕೆ ಒಬ್ಬ ಗಂಡು ಬೇಕು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡಿರೋದು. ಸದ್ಯದ ಜೀವನ ಗಂಡ ಇದ್ದರೂ ಕೂಡ ಸುಖದ ಚಿಂತೆ ಇದೆ ಅಂತೇಳಿ ತಿಳಿಸಿದ್ದಾರೆ. ಸ್ಥಳ ಮನೆ ಇದೆ, ಆದರೆ ಮನೆಯಲ್ಲಿ ಗಂಡ ಇರೋದಿಲ್ಲ. ಧೈರ್ಯವಾಗಿ ಬಂದು ಸುಖವನ್ನು ಕೊಡ್ಬೋದು ಅಂತೇಳಿ ಇದಿಷ್ಟು ಇವರಿಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡ್ಕೊಂಡಿರೋದು. ಹಾಗೆ ಫ್ರೆಂಡ್ಸ್, ಇವರ ಬಳಿರುವ BMW X1 ಎಸ್ ಡ್ರೈವ್ ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾರೆ. ಇದರ ಬಗ್ಗೆ ಸಂಪೂರ್ಣವಾದ ಡೀಟೇಲ್ಸು ನಾನು ಮುಂದೆ ತಿಳಿಸ್ತಾ ಹೋಗ್ತೇನೆ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇದರ ಜೊತೆಗೆ ಎರಡನೇ ಸಂಬಂಧಕ್ಕೆ ಗಂಡು ಹುಡುಕುತ್ತಿದ್ದೇನೆ ಅಂತೇಳಿ ಕೆಲವೊಂದು ಇನ್ಫಾರ್ಮೇಷನ್ ಸಹಿತ ಕೊಟ್ಟಿರೋದು. ಮೊದಲೇ ಹೇಳಿದ ಹಾಗೆ ಗಂಡ ಇದ್ದರೂ ಕೂಡ ಸುಖ ಕೊಡೋದಿಲ್ಲ. ಈ ಒಂದು ಕಾರಣಕ್ಕೆ ಮದುವೆಯಾಗಿ 8 ವರ್ಷ ಆಗಿದ್ದರೂ ಕೂಡ ಇದುವರೆಗೆ ಒಂದು ಮಕ್ಕಳಾಗಿಲ್ಲ. ಹಾಗಾಗಿ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದೇನೆ. ತೂತು ಹುಡುಗಿಯರ ಹಾಗೆ ಮೇಂಟೈನ್ ಕೂಡ ಮಾಡಿದ್ದೇನೆ. ಮೊದಲು ರುಚಿ ನೋಡಿ ಎರಡನೇ ಸಂಬಂಧವನ್ನು ಬೆಳೆಸಬಹುದು. ಒಂದು ಸಲ ಟ್ರಯಲ್ ಕೂಡ ಕೊಡುತ್ತೇನೆ, ಕೈದು ರಸವನ್ನು ಬಿಡಬಹುದು ಅಂತೇಳಿ ಇದಿಷ್ಟು ಎರಡನೇ ಸಂಬಂಧಕ್ಕೆ ಗಂಡು ಹುಡುಕುತ್ತಿದ್ದೇನೆ ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿರೋದು. ಟೋಟಲಾಗಿ ಹೇಳ್ಬೇಕಂದ್ರೆ ಗಂಡನಿಂದ ತೃಪ್ತಿ ಇರದೇ ಇರುವ ಕಾರಣಕ್ಕೆ ಈ ಒಂದು ಪ್ರೊಫೈಲನ್ನು ಕಳಿಸಿಕೊಟ್ಟಿದ್ದಾರೆ. ನೋಡಿ, ಇಂಟ್ರೆಸ್ಟ್ ಇತ್ತು ಅಂದರೆ ಮಾತ್ರ ಸಂಬಂಧವನ್ನು ಬೆಳೆಸಿ ಸುಖವನ್ನು ಅನುಭವಿಸಬಹುದು. ಹಾಗೆ ಫ್ರೆಂಡ್ಸ್, ತೂತಿಗೆ ಸುಖ ಕೊಡುವ ಗಂಡು ಹೀಗಿರಬೇಕು ಅಂತೇಳಿ ಇವರಿಗೆ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆನೂ ಕೂಡ ಇವರೇ ಖುದ್ದಾಗಿ ಕೊಟ್ಟಿರೋದು. ಮೊದಲನೇದು, ನನ್ನನ್ನು ಬಿಟ್ಟು ಬೇರೆಯವರು ಕೇಯೋದಕ್ಕೆ ತೂತನ್ನು ಕೊಟ್ಟರೂ ಸಹಿತ ಮೂಸಿ ನೋಡಬಾರದು, ಹಾಗಿದ್ದರೆ ಮಾತ್ರ ನಂಬಿ ಸುಖವನ್ನು ಕೊಡುತ್ತೇನೆ ಅಂತೇಳಿ ಭರವಸೆಯನ್ನು ಕೊಟ್ಟಿದ್ದಾರೆ. ನಿಮಗೇನೇ ಬೇಕಾಗಿದ್ರೂ ಸಹಿತ ನನ್ನನ್ನು ಕೇಳಿ ಪಡೆಯಬಹುದು. ಇನ್ನು ಮಾಡುವ ವಿಡಿಯೋಗಳಲ್ಲಿ ಕೊಡುವ ಹಾಗೆ ಬಗ್ಗೆ ಕೊಡುತ್ತೇನೆ. ಡೆಂಗಿ ರಸವನ್ನು ಬಿಟ್ಟರೆ ಸಾಕು, ಖಾಯಮಾಗಿ ತೂತು ನಿಮಗೆ ಕೊಡುತ್ತೇನೆ ಅಂತೇಳಿ ಹೇಳಿಕೊಂಡಿದ್ದಾರೆ. ಇನ್ನು ಮಾಗಿದ ಮಲಗೋಬಾ ಹಣ್ಣಿನಂತಿರುವ ಪಿಪಿಗಳನ್ನು ಚೀಪಿ ಸುಖವನ್ನು ಕೊಡಬೇಕು ಅಂತೇಳಿ ಇದಿಷ್ಟು ಇವರಿಗೆ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಇವರಿಗೆ ಬೇಕಾಗಿರುವ ಗಂಡಿನ ಗುಣಗಳು ಮಾತ್ರ ತುಂಬಾ ಸಿಂಪಲ್ ಆಗಿ ಕೊಟ್ಟಿದ್ದಾರೆ. ನೋಡಿ, ಇಂಟ್ರೆಸ್ಟ್ ಇತ್ತು ಅಂದರೆ ಮಾತ್ರ ಸಂಬಂಧವನ್ನು ಬೆಳೆಸಿ. ಇನ್ನು ಕೊನೆಯದಾಗಿ ಇವರ ಬಳಿರುವ BMW X1 ಎಸ್ ಡ್ರೈವ್ ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾರೆ. ನೋಡ್ತಾ ಹೋಗೋಣ. ಇದರ ಒಂದು ರಿಜಿಸ್ಟ್ರೇಷನ್ ಇಯರ್ ಬಂದ್ಬಿಟ್ಟು ಜುಲೈ 2019 ಅಂತೇಳಿ ತಿಳಿಸಿರೋದು. ಇನ್ಸೂರೆನ್ಸು ಕನ್ಫರೆನ್ಸಿವ್ ಆಗಿದೆ. ಫ್ಯೂಯಲ್ ಟೈಪು ಪೆಟ್ರೋಲ್ ಸಪೋರ್ಟ್ ಕೊಡುವಂಥದ್ದು. ಇನ್ನು ಸೀಟಿಂಗ್ ಕೆಪಾಸಿಟಿ 5 ಜನ ಕಂಫರ್ಟಬಲ್ ಆಗಿ ಕೂತ್ಕೊಳ್ಬೋದು. ಕಿಲೋಮೀಟರ್ ಡ್ರೈವನು 52,000 ಚಿಲ್ಲರೆ ಕಿಲೋಮೀಟರ್ ರನ್ ಆಗಿದೆ. RTO ಬೆಂಗಳೂರು. ಓನರ್ಶಿಪ್ಪು ಇವರೇ ಫಸ್ಟ್ ಓನರ್ ಆಗಿರೋದು. ಇಂಜಿನ್ ಡಿಸ್ಪ್ಲೇಸ್ಮೆಂಟು 1998 cc. ಟ್ರಾನ್ಸ್ಮಿಷನ್ನು ಆಟೋಮೆಟಿಕ್ ಇದೆ. ಇಯರ್ ಆಫ್ ಮ್ಯಾನುಫ್ಯಾಕ್ಚರಿಂಗು 2019 ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಲೆಫ್ಟ್ ಮತ್ತು ರೈಟ್ ಸೈಡ್ ನೋಡ್ತಾ ಇರ್ಬೋದು, ಇನ್ನರ್ ಲುಕ್ ಆಗಿರುತ್ತೆ. ಸುಮಾರು 5 ವರ್ಷ ಆಗಿದ್ರೂ ಕೂಡ ತುಂಬಾ ಚೆನ್ನಾಗಿ ಮೇಂಟೈನ್ ಕೂಡ ಮಾಡಿದ್ದಾರೆ. ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ಇವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಾಗಿತ್ತು ಅಂದರೆ ನಮ್ಮ ಚಾನಲ್ಗೆ ಜಾಯ್ನ್ ಮಾಡ್ಕೊಳ್ಳಿ. ಜಾಯ್ನ್ ಮಾಡ್ಕೊಳ್ಳೋದ್ರಿಂದ ಮೊಬೈಲ್ ನಂಬರ್ ಸಿಗುತ್ತೆ, ಕಾಲ್ ಮಾಡಿ ನಿಮ್ಮ ನಿರ್ಧಾರವನ್ನು ನೇರವಾಗಿ ತಿಳಿಸಬಹುದು.